ಬ್ಯಾಕ್. ಮಾಜಿ ಸಿಎಂ ಯಡಿಯೂರಪ್ಪನವರ ವಿರುದ್ಧ ದಾಖಲಾಗಿರುವ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರು ಸಲ್ಲಿಸಿರುವ ಜಾಮೀನು ಅರ್ಜಿಯ ವಿಚಾರಣೆ ಕೋರ್ಟ್ನಲ್ಲಿ ನಡೀತಾ ಇದೆ. ವಾದ ಪ್ರತಿವಾದವನ್ನು ಆಲಿಸ್ತಾ ಇರುವ ನ್ಯಾಯಾಧೀಶರು ಕೆಲವೊಂದಷ್ಟು ಪ್ರಶ್ನೆಗಳನ್ನು ಬರುವ ವಕೀಲರಿಗೆ ಕೇಳ್ತಿದ್ದಾರೆ. ಇದೀಗ ಸಿ.ವಿ. ನಾಗೇಶ್ ಯಡಿಯೂರಪ್ಪನವರ ಅಪ್ಪರ ವಕೀಲರ ವಾದ ಮಂಡನೆ. ಜೂನ್ 17ಕ್ಕೆ ವಿಚಾರಣೆಗೆ ಹಾಜರಾಗ್ತೇನೆ, ಜೂನ್ 12ಕ್ಕೆ ಬರಕ್ ಆಗಲ್ಲ ಅಂತ ಹೇಳಿ BSY ಹೇಳಿದ್ರು. 17ಕ್ಕೆ ಬರ್ತೀನಿ ತನಿಖಾಧಿಕಾರಿಗಳ ಮುಂದೆ ಅಂತ ಹೇಳಿದ್ರು ಅನ್ನೋ ವಿಚಾರವನ್ನ ಸಿ.ವಿ. ನಾಗೇಶ್ ಅವರು ಪ್ರಸ್ತಾಪ ಮಾಡಿದಾಗ 17ಕ್ಕೆ ಖಡಾಖಂಡಿತವಾಗಿ ಬರ್ತಾರಾ ಅನ್ನೋ ಮರು ಪ್ರಶ್ನೆಯನ್ನ ಕೇಳಿದ್ದಾರೆ ಜಡ್ಜ್. ಹೌದು, ಹೋಗ್ತಾರೆ ತನಿಖಾಧಿಕಾರಿಗಳ ಮುಂದೆ ನಮ್ಮ ಕಕ್ಷಿದಾರರು ಅಂತ ಹೇಳಿ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡಿದ್ದಾರೆ. ನಾವು ಹೋಗ್ತೀವಿ, ನಮಗೆ ಕಾನೂನಿನ ಬಗ್ಗೆ ಗೌರವ ಇದೆ, ಖಂಡಿತವಾಗಿಯೂ ಕೂಡ ಹೋಗ್ತೇವೆ ಅಂತ ಸಿ.ವಿ. ನಾಗೇಶ್ ವಾದವನ್ನ ಮಂಡಿಸಿದ್ದಾರೆ. ಸದ್ಯಕ್ಕೆ ನಡೀತಾ ಇರುವ ವಾದ ಪ್ರತಿವಾದ, ಅದಕ್ಕೆ ನ್ಯಾಯಾಧೀಶರು ಸ್ಪಂದಿಸ್ತಿರುವ ರೀತಿಯನ್ನ ಕೇಳಿಸ್ಕೊಂಡ್ರೆ ಬಹುತೇಕ 17ರವರೆಗೂ, ಈ ತಿಂಗಳ 17ರವರೆಗೂ ಕಾದು ನೋಡುವ ಫಲಿತಾಂಶಕ್ಕೆ ಅಥವಾ ನಿರ್ಧಾರಕ್ಕೆ ನ್ಯಾಯಾಧೀಶರು ಬರುವ ಸಾಧ್ಯತೆ ಇದೆ. ಬಟ್ ಇನ್ನು ಸಿ.ವಿ. ನಾಗೇಶ್ ಅವರ ಈ ವಾದಕ್ಕೆ ಕೌಂಟರ್ ರಿಯಾಕ್ಷನ್ ಬಂದಿಲ್ಲ AG ಕಡೆಯಿಂದ. 17ಕ್ಕೆ ನಾವು ಹೋಗ್ತೀವಿ ಅಂತ ಹೇಳಿದ್ದಾರೆ ಸಿ.ವಿ. ನಾಗೇಶ್ ಅವರು. ಖಡಾಖಂಡಿತವಾಗಿಯೂ ಹೋಗ್ತೀರಾ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ ನ್ಯಾಯಾಧೀಶರು. ಕಾನೂನಿನ ಬಗ್ಗೆ ಗೌರವ ಇದೆ, ನಾವು ಹೋಗ್ತೇವೆ ಅನ್ನೋ ವಾದವನ್ನ ಮತ್ತೊಮ್ಮೆ ಸಿ.ವಿ. ನಾಗೇಶ್ ಅವರು ಮಂಡಿಸಿದ್ದಾರೆ. ರಿಟ್ ಅರ್ಜಿ ಸಲ್ಲಿಸಿರುವ ದೂರುದಾರೆ ಮಗನ ಪರ ಬಾಲನ್ ಅವರು ವಾದ ಮಂಡಿಸುತ್ತಿದ್ದಾರೆ. BSY ಬಂಧನ ಮಾಡೋಕೆ ಪೊಲೀಸರು ವಿಫಲ ಆಗಿದ್ದಾರೆ, CCTV ಎಲ್ಲವನ್ನ ಮಾತನಾಡುತ್ತದೆ, ಇದು ಬಾಲನ್ ಅವರ ವಾದ. ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ದೂರುದಾರೆ, ಆದರೆ ಆಕೆ ಸಾವನ್ನಪ್ಪಿದ ಕಾರಣದಿಂದಾಗಿ ಅವರ ಮಗನ ಪರವಾದ ವಕೀಲರು ಇದೀಗ ವಾದವನ್ನ ಮಂಡಿಸುತ್ತಿದ್ದಾರೆ. ಬಾಲನ್ ಅವರ ವಾದ, CCTV ಎಲ್ಲಾ ಸಂಗತಿಗಳನ್ನ ಕೂಡ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ತೆರೆದಿಡುತ್ತೆ. BSY ಅವರನ್ನ ಬಂಧಿಸುವಲ್ಲಿ ಪೊಲೀಸರು ವಿಫಲವಾಗಿದ್ದಾರೆ, ಹೀಗಾಗಿ ಈಗಲಾದರೂ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ವಾದ ಮಂಡನೆ ಆಗ್ತಾ ಇದೆ. ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ದೂರುದಾರೆಯ ಮಗ. ದೂರುದಾರೆ ಸಾವನ್ನಪ್ಪಿರುವ ಹಿನ್ನೆಲೆಯಲ್ಲಿ ರಿಟ್ ಅರ್ಜಿ ಅವರ ಮಗ ಸಲ್ಲಿಕೆ ಮಾಡಿದ್ದಾರೆ. ಹೀಗಾಗಿ ಅವರ ಮಗನ ಪರವಾಗಿ ವಾದ ಮಂಡನೆ ಮಾಡ್ತಿದ್ದಾರೆ ಬಾಲನ್ ವಕೀಲರು. ಯಡಿಯೂರಪ್ಪನವರನ್ನ ಬಂಧಿಸಬೇಕಾಗಿತ್ತು, ಆದರೆ ಪೊಲೀಸರು ಬಂಧಿಸಿಲ್ಲ. ನಮ್ಮ ಹತ್ರ ಅನೇಕ ಸಾಕ್ಷ್ಯಾಧಾರಗಳಿದೆ, CCTV ಫೂಟೇಜಸ್ಗಳನ್ನು ಪರಿಶೀಲನೆ ಮಾಡಿದ್ರೆ ಸತ್ಯಾಸತ್ಯತೆಗಳು ಬಯಲಾಗುತ್ತೆ ಅನ್ನೋ ವಾದವನ್ನು ಸದ್ಯಕ್ಕೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ಮಂಡಿಸುತ್ತಿದ್ದಾರೆ ವಕೀಲರು. ಹಾಗಾದ್ರೆ ನಿಮ್ಮ ಬಳಿ ಕೇಸ್ ಸಂಬಂಧ ಅಗತ್ಯ ಸಾಕ್ಷಿ ಇದೆಯೇ? ಬಾಲನ್ ಅವರಿಗೆ ಮರು ಪ್ರಶ್ನೆ ನ್ಯಾಯಾಧೀಶರು ಕೇಳ್ತಿದ್ದಾರೆ. CCTV ಎಲ್ಲ ಮಾತನಾಡುತ್ತೆ ಅಂತ ಹೇಳಿದ ಮಾತ್ರ ಕಲ್ಲಿಗೆ ಬಿಡೋದಿಲ್ಲ, ಹಾಗಾದ್ರೆ ನಿಮ್ಮ ಹತ್ರ ಸಾಕ್ಷ್ಯ ಇದೆಯಾ ಅನ್ನೋ ಮರು ಪ್ರಶ್ನೆ. ಅದಕ್ಕೆ ಹೌದು, ಎಲ್ಲ ಇದೆ, ನೀವು ಯಾಕೆ ಅವರನ್ನ ಬಂಧನ ಮಾಡಬೇಕು ಅಂತ ಹೇಳ್ತಿದ್ದೀರಿ, ಅದನ್ನು ಮುಖ್ಯವಾಗಿ ಹೇಳಿ ಅಂತ ಹೇಳಿ ನ್ಯಾಯಾಧೀಶರು ಹೇಳಿದ್ದಾರೆ. ಬಂಧನ ಆಗಲೇಬೇಕು ಅನ್ನೋದಕ್ಕೆ ನಿಮ್ಮ ಬಳಿ ಇರುವ ಕಾರಣ ಏನು? ಸಾಕ್ಷಿ ಇದೆ ಸರಿ, ತಪ್ಪು ಸರಿ ನಿರ್ಣಯ ಈಗ ಆಗೋದಲ್ಲ ಅಲ್ಲ, ಈಗ ನಡೀತಿರೋದು ಕೇವಲ ಜಾಮೀನು ಅರ್ಜಿಯ ವಿಚಾರಣೆ ಅಷ್ಟೇ ಅಲ್ವಾ. ಹೀಗಾಗಿ ಬಂಧನ ಮಾಡಲೇಬೇಕು ಅನ್ನೋದಕ್ಕೆ ನಿಮ್ಮ ಹತ್ರ ಇರುವ ವಾದ ಏನು ಅನ್ನೋದನ್ನ ನ್ಯಾಯಾಧೀಶರು ಬಾಲನ್ ಅವ್ರಿಗೂ ಕೂಡ ಕೇಳಿದ್ದಾರೆ. ಸಾಕ್ಷಿ ಇದೆ, ಸಾಕ್ಷಿ ಇಲ್ಲ, ಅದೆಲ್ಲವೂ ಕೂಡ ಪ್ರಕರಣದ ಅಂದ್ರೆ ಮೂಲ ಪ್ರಕರಣ ಏನಿದೆ, ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ದಾಖಲಾಗಿರೋದು, ಆ ಪ್ರಕರಣದ ತನಿಖೆ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಮಾನ್ಯ ಆಗುತ್ತೆ ಸಾಕ್ಷ್ಯಾಧಾರಗಳು. ಆದರೆ ಸದ್ಯಕ್ಕೆ ಯಡಿಯೂರಪ್ಪನವರನ್ನ ಯಾಕೆ ಬಂಧಿಸಬೇಕು ಅನ್ನೋದಕ್ಕೆ ನಿಮ್ಮ ಬಳಿಯಲ್ಲಿ ಇರ್ತಕ್ಕಂಥ ವಾದ ಏನು, ಮುಖ್ಯವಾಗಿ ಅದನ್ನು ಹೇಳಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಾಧೀಶರು. ವಾದ ಪ್ರತಿವಾದ ಸದ್ಯಕ್ಕೆ ಕೋರ್ಟ್ನಲ್ಲಿ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದರ ಫಲಿತಾಂಶ ಏನು, BS ಯಡಿಯೂರಪ್ಪನವರಿಗೆ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಇಲ್ವಾ, ಅದರ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತೀವಿ.